ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಶಿವಾಜಿ ಜಯಂತಿಯಲ್ಲಿ ಕಲ್ಲು ತೂರಾಟ, ಹಿಂದೂ ಜಾಗರಣನ ವೇದಿಕೆ ಖಂಡನೆ. ಬಾಗಲಕೋಟೆಯಲ್ಲಿ ಫೆಬ್ರವರಿ 19ರಂದು ನಡೆದ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವದಲ್ಲಿ ನಡೆದ ಕಲ್ಲು ತೂರಾಟವನ್ನು ಇಳಕಲ್ಲ ಹಿಂದೂ ಜಾಗರಣ ವೇದಿಕೆ ಖಂಡಿಸಿ ಫೆಬ್ರವರಿ 22 ಶನಿವಾರ ಎಸ್ಆರ್ ಕಂಠಿ ಸರ್ಕಲ್ದಲ್ಲಿ ಪ್ರತಿಭಟಿಸಿದರು. ಅದಕ್ಕೋಸ್ಕರ ಪೊಲೀಸ್ ಇಲಾಖೆ ಮೇಲೂ ಕೂಡ ಈ ಪುಂಡರು ದಾಳಿ ಮಾಡಿದ್ದಾರೆ. ಅದಕ್ಕೋಸ್ಕರ ಹಿಂದೂ ಜಾಗರಣ ವೇದಿಕೆ ಈ ಕೃತ್ಯ ತುಂಬಾ ಒತ್ತಡವಾಗಿ ಕೊಂಡುತ್ತದೆ. ಕೂಡಲೇ ಸರ್ಕಾರದವರು ಇನ್ನು ಮುಂದೆ ಯಾವುದೇ ಆ ರೀತಿಯ ಘಟನೆಗಳು ಆಗದ ರೀತಿಯಲ್ಲಿ ಕ್ರಮ ತಗೋಬೇಕಂತ ಹೇಳಿ ಹಿಂದೂ ಜಾಗರಣಕ್ಕೆ ಒತ್ತಾಯಿಸ್ತಾ ಇದ್ದಾರೆ. ದಿನದಂದು ಬಾಗಲಕೋಟದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಅಂಗವಾಗಿ ಶೋಭಾಯಾತ್ರೆ ನಡೆದಾಗ ಹಳೆ ಬಾಗಲಕೋಟದ ಮಸೀದಿ ಹತ್ರ ಮೆರವಣಿಗೆ ಬಂದಾಗ ರಾತ್ರಿ 10 ಗಂಟೆ ಆಗಿತ್ತು. 10 ಗಂಟೆ ಸುಮಾರು ಮಸೀದಿಯಿಂದ ಮುಸಲ್ಮಾನರು ಆ ಮೆರವಣಿಗೆ ಮೇಲೆ ಕಲ್ಲೆಸೆಯುವುದು, ಚಪ್ಪಲಿ ಎಸೆಯುವುದು ಎಲ್ಲರೂ ಹಿಡಿಯುವ ಮದುವೆ ಎಲ್ಲರೂ ಕಂಡಂಥ ದೃಶ್ಯ. ಇಂಥ ದೃಶ್ಯ ಮಾಡುವಂಥ ಇಂಥ ಕೆಲಸ ಮಾಡುವಂಥ ಆ ಮಸೀದಿಗಳಿರುವಂಥ ಮಹಿಳಾ ಮೌಲ್ಯಗಳನ್ನು ಕಡಿಬೇಕಾಗಿತ್ತು. ಯಾಕಂದರೆ ನಾವು ನಮ್ಮಲ್ಲಿ ಹಿರಿಯರು ಇರ್ತಾರೆ, ಅಂತ ಒಂದು ತಪ್ಪು ಕೆಲಸ ಮಾಡಾಕಂದ್ರೆ ಹಿಂದೂ ಸಮಾಜ ಯುವಕರಿಗಿಂತ ಬೈತಾ ಬೈದು ಬುದ್ಧಿ ಹೇಳುವಂಥದ್ದು ಹಿಂದೂ ಸಮಾಜದ ಸಂಪ್ರದಾಯ. ಆದರೆ ಅಲ್ಲಿದ್ದಂಥ ಮಸೀದಿಗಳಿರುವಂಥ ಮುಸಲ್ಮಾನರು ಒಂದು 200-300 ಜನ ಇದ್ರು. ಆ 200-300 ಜನ ಇದ್ದು ಏನು ಮಾಡಾಕ್ತಿದ್ರು? ತಡಿಬೋದಿತ್ತಲ್ಲ, ಪೊಲೀಸರೇ ಹೋಗಿ ತಡಿಬೇಕಾ? ಪೊಲೀಸರು ತಡೆಯಕ್ಕೆ ಹೋದ್ರೆ ಪೊಲೀಸರು SP ಅವರಿಗೆ ಕಲ್ಲು ಬೇಕು, ಅವ್ರ ಕೈಲಿದ್ರೆ ರಕ್ತ ಬಂತು. ಎಲ್ಲರೂ ನೋಡ್ತಾ ಇದ್ದಾರೆ. ಆದರೂ ಪೊಲೀಸ್ ಡಿಪಾರ್ಟ್ಮೆಂಟ್ ಬಾಯಿ ಮುಚ್ಕೊಂಡು ಹಾಕಿ ಲಗಾಸಿ ಒದ್ದು ಒಳಗೆ ಹಾಕ್ಬಿಟ್ಟಿವಿ. ಆದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೇವಲ 8 ಜನರ ಮಾತ್ರ ಹೇಳಿದ್ರು. ಇನ್ನು 200-300 ಜನ ಇದ್ರಲ್ಲ, ಅವ್ರೆಲ್ಲ ಹೋದ್ರು? ಅವ್ರ ಮ್ಯಾಗ ಯಾಕೆ ಕ್ರಮ ತಗೋದಿಲ್ಲ? ಆಮೇಲೆ ಅಲ್ಲಿದ್ದಂಥ ಕಮಿಟಿ ಅದ, ಆ ಪಕ್ಕ ಮಸೀದಿ ಅವರು ಒಳಗೆ ಹಾಕ್ಬೇಕು. ಇದು ಒಂದು ಹುಚ್ಚರಾಟ ಇದು. ತಿಳ್ಕೊಂಡಿರ್ಬೇಕು. ಛತ್ರಪತಿ ಶಿವಾಜಿಗೆ ಮೆರವಣಿಗೆ ಮ್ಯಾಕಲ್ಲಿ ಹೋಗಿರ್ತೀನಿ, ಗಳಪ್ಪನ ಮನೆ ಮ್ಯಾಕಲ್ಲಿ ಹೋಗಿರ್ತೀನಿ. ಬಟ್ ಹಿಂದೂ ಸಂಪ್ರದಾಯ ಪ್ರಕಾರ ನಾವು ಎಲ್ಲ ಕಡೆ ಮೆರವಣಿಗೆ ಮಾಡೋರೆ. ಯಾಕಂದ್ರೆ ನಾವು ಭಾರತೀಯರು, ಹಿಂದೂಗಳು, ಹಿಂದೂಸ್ತಾನಿದು ಮಾಡೋರೇ. ಆದ್ರೆ ನೀವೇನು ಹುಚ್ಚ ಆಟ ಎಬ್ಸ್ಕೊಂಡೈತಿ, ಕಲ್ಲೋಗಿದ್ದು ಅಂತಂದು ಮಾಡೇ ಗೊತ್ತಿಲ್ಲ. ಅದು ನಮ್ಮ ಸಂಸ್ಕೃತಿಯಲ್ಲ ಅಂತ ಬಿಟ್ಟೇವಿ. ಅಡ್ಡಿ ಕಟ್ಟಿ ನಾವು ಕಲ್ಲು ಹಿಡಿದ್ರೆ ನೀವು ಎಲ್ಲಿಯೂ ಇರೋದಿಲ್ಲ ಅನ್ನೋದನ್ನ ಮೊದಲು ತಿಳ್ಕೊಳ್ಳಿ. ನೀವು ಹುಚ್ಚ ಆಟ ಇಲ್ಲಿ ನಡೆಯೋಲ್ಲ. ಒಬ್ಬ ಇದ್ದ ಸ್ಟೇಟ್ಮೆಂಟ್ ಕೊಡ್ತಾನ, SDPI ಇದಾವ 10 ಗಂಟೆ ಮ್ಯಾಗ ಪರ್ಮಿಷನ್ ಹೋಳಿ ಮಕ್ಕಳ ನಿಮಗೆ 10ರಿಂದ 6 ತನ ಐತೆ, ರಾತ್ರಿ 10ರಿಂದ ನಸಮೆ 6 ತನ ಐತ ಮೈಕ್ ಹಚ್ಚಬಾರ್ದು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಅದ. ಅದು ನಿಮ್ಗೆ ಅನ್ವಯ ಆಗೋದಿಲ್ಲೇನು? ನಮ್ಗಷ್ಟೇ ಅನ್ವಯ ಮಾಡಕ್ ಬರ್ತೀರಿ. ಕಾನೂನು ಎಲ್ಲರಿಗೂ ಒಂದೇ, ಸಂವಿಧಾನ ಎಲ್ಲರಿಗೂ ಒಂದೇ ಗೊತ್ತಾದ. ಏನಂತಂದ್ರೆ 10ರಿಂದ 6 ತನ ಹಚ್ಚಬಾರ್ದು. ಅದು ಎಷ್ಟು ಇಷ್ಟ ತೊಗೊಂಡಿಡ್ಬೇಕಂತದ. ಪ್ರತಿ ಇಡೀ ರಾಜ್ಯದ ಎಷ್ಟು ತೊಗೊಂಡಿಡಾಗುತ್ತೀರಿ? ಇದೇ ಇಲ್ಕಂದ್ರೆ ಎಷ್ಟು ತೊಗೊಂಡು ಬರ್ತಾ ಇದೆ. ನಾವು ಸೋನು ಮಾಡಿದ್ರೆ, ನಾವು ಭಜನೆ ಮಾಡಿದ್ರೆ, ನಾವು ಹನುಮಾನ್ ಚಾಲೀಸ್ ಹಾಕಿದ್ರೆ ನಿಮಗೆ ತ್ರಾಸ ಆಗ್ತದೆ. ನೀವು ಓದ್ರಿಂದ ನಾವ್ಯಾಕೆ ತ್ರಾಸ ತಗೋಬೇಕು? ನಮಗೆ ತ್ರಾಸ ಆಗಲ್ವಾ? ಇವೆಲ್ಲ ವಿಷಯಗಳು ನಮಗೂ ಅನಿಸ್ತದೆ, ನಿಮಗೂ ಅನಿಸ್ತದೆ. ಸಂವಿಧಾನ ಎಲ್ಲರಿಗೂ ಸಮಾನವಾದಂತ ಹಕ್ಕು ಕೊಟ್ಟಿದೆ. ನೀವೇನು ಉದ್ಘಾಟನ ಮಾಡಿರಲ್ಲ, ಇದಕ್ಕೆ ಹಿಂದೂ ಸಮಾಜ ಉತ್ತರ ಕೊಡ್ತದೆ. ನೀವು ಹೋಗಿದ್ದು ಛತ್ರಪತಿ ಶಿವಾಜಿ ಮೆರವಣಿಗೆ ಮೇಲೆ ಕಲ್ಲು ಅವಮಾನ ಮಾಡಿರಿ. ಹಿಂದೂ ಸಮಾಜ ಸಹಿಸಲಿದು. ಛತ್ರಪತಿ ಶಿವಾಜಿ ಯಾರು ಅನ್ನೋದು ಗೊತ್ತದ. ನಿಮ್ಮ ಏನು ಮೊಘಲರ ಆಳಿಕೆ, ಪರೀಕ್ಷಾ ಇವೆಲ್ಲ ವ್ಯವಸ್ಥೆಗಳನ್ನ ಮಣ್ಣು ಮುಚ್ಚಿ ಹಿಂದುವೇ ಸ್ವರಾಜ್ಯ ನಿರ್ಮಾಣ ಮಾಡಿದಂಥ ವ್ಯಕ್ತಿ. ಆ ಆದರ್ಶ ನಮ್ಮಲ್ಲಿದ. ಛತ್ರಪತಿ ಶಿವಾಜಿ ಕೈಯೊಳಗೆ ಖಡ್ಗ ಅದ. ಎದಕ್ಕದ ಗೊತ್ತಿರೋದು? ಹಿಂದೂ ಸಾಮ್ರಾಜ್ಯದ ನಿರ್ಮಾಣಕ್ಕೋಸ್ಕರ ಇತ್ತು.
ಈಗ ಹಿಂದೂ ಸಾಮ್ರಾಜ್ಯದ ರಕ್ಷಣೆಗೋಸ್ಕರ, ಧರ್ಮದ ರಕ್ಷಣೆಗೋಸ್ಕರ, ನಮ್ಮ ಸಂಸ್ಕೃತಿ ಸಂಪ್ರದಾಯ ರಕ್ಷಣೆಗೋಸ್ಕರ ಖಡ್ಗದ. ಅದನ್ನ ನಾವು ಎತ್ತುವಂತ ಶಕ್ತಿ ಅದ. ನೀವು ತಿಳ್ಕೊಂಡಿರ್ಬೇಕು, ನಾವು ಬಾರಿಸಬೇಕು, ನಾವೆಲ್ಲ ಏನೋ ಮಾಡಿದ್ರೆ ನಡೆದೋಗುತ್ತಂತಂದು. ರಾಜ್ಯ ಸರ್ಕಾರ ಕಣ್ಣು ಮುಚ್ಕೊಂಡು ಕುಂತು ನಾಟಕ, ನೀವು ಓಟ ಬ್ಯಾಂಕ್ಗೋಸ್ಕರ ನಾಟಕ ಮಾಡಕತ್ತಾರೆ, ನಾವು ಹಾರಾಡಕತ್ತೀರಿ ಅಷ್ಟೇ. ನೀವು ಅಧಿಕಾರ ಶಾಶ್ವತ ಅಲ್ಲ, ಇವತ್ತಿರುತ್ತೆ ನಾಳೆ ಹೋಗುತ್ತೆ. ಆದ್ರೆ ಒಂದು ನೆನ್ಪಿಟ್ಕೋರಿ, ಅಪ್ಪಿ ತಪ್ಪಿ ಹಿಂದೂಗಳು ಎತ್ತಿ ಕೇಸ್ ಕುಂತ ಕೇಸ್ ನಿಮ್ಮಲ್ಲಿ ವ್ಯಾಪಾರ ವ್ಯವಹಾರ ಕಟ್ಟು ಮಾಡಿದ್ರೆ ತುಂಬಾ ಸತ್ತು ಸುಳ ಮಕ್ಕಳ. ನೀವೇನ್ ತಿಳ್ಕೊಂಡೈತ ನಾಟಕ ಹಚ್ಚಾಕತ್ತೀರಿ. ಇದ ನಿಮ್ಮ ಐತ ದೇವರಿಗೆ ಅವಮಾನ ಆಗಿದ್ರೆ ಏನ್ ಮಾಡ್ತಿದ್ರಿ? ರೋಡಿಗೆ ಇಳಿದು ಬೆಂಕಿ ಹಚ್ತಿದ್ರಿ. ಆದ್ರೆ ನಮ್ಮ ಹಿಂದೂ ಧರ್ಮದ ದೊಡ್ಡತನ ಅದ, ನಾವು ಅಂತದ್ದು ಮಾಡುವಲ್ಲ. ಕಾನೂನನ್ನ ನಾವು ಗೌರವಿಸ್ತೇವೆ. ಕಾನೂನು ಇದೇ ರೀತಿ ಕ್ರಮ ತಗೊಂಡು ಚಲೋ ಆಯ್ತು. ಇಲ್ಲಿಲ್ಲಂದ್ರೆ ತಕ್ಕ ಉತ್ತರ ನಾವು ಕೊಡ್ತೇವೆ. ಅವ SDPI ನಾಟಕ ಮಾಡ್ಕೊಂಡು ಬಂದ ಕೇಸ್ ಅಂತ ಹೇಳ್ತಾ ಇದ್ದಾನೆ, ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನೆ. ಹೌದಪ್ಪ, ನೀನು ಸ್ಟೇಟ್ಮೆಂಟ್ ಕೊಡ್ತೀಯಲ್ಲ, ಅಲ್ಲಿ ಹೋಗಿ ವಾತಾವರಣ ನೀವೇ ಹಿಡಿದು ಕೊಡ್ಬೋದಿತ್ತಲ್ಲ. ಅವ್ರು ಯಾವ ಎಷ್ಟು ಜೊತೆ ಗಲಾಟೆ ಮಾಡಿದ್ರು, ಕಲ್ಲು ಹೋಗಿದ್ರು, ಚಪ್ಪಲ್ ಹೋಗಿದ್ರಲ್ಲ, ನೀವ್ಯಾಕೆ ಮಾಡಿಲ್ಲ? ಮೊದಲನೇ ಆರೋಪಿ ಅಂತ ನವನಗರದವ ಇಲ್ಲಿ ಶೆಡ್ಡ ಹಾಕುತ್ತೀವೇನೋ ತಿಳ್ಕೊಬೇಕಾಗಿತ್ತು. ಅಂತವ್ನಿ ನಿಮ್ಮ ಮಸೀದಿ ನೀವ್ಯಾಕೆ ಸೇರಿಸ್ಬೋದ್ರಿ? ಅವ ನಿಮ್ಮ ಏರಿಯಾಗೆ ಸಂಬಂಧಪಟ್ಟವನ, ನಿಮ್ಮ ಮಸೀದಿಗೆ ಸಂಬಂಧಪಟ್ಟವ, ಕಮಿಟಿದವ್ರಿಗೆ ಸಂಬಂಧಪಟ್ಟವ. ಅಂತಾರು ಹೊರಗಿನವ್ರು ಕರ್ಕೊಂಡ್ಬಂದು ಗಲಾಟೆ ಮಾಡಿಸ್ತೀರಿ. ಅವ್ರು ಗಲಾಟೆ ಮಾಡಿದ್ರು SDPI PFI ಅಂತ ಕಾರ್ಯಕರ್ತರೆ ಉಳಿದವರಲ್ಲ. ಅವರು ಇದಕ್ಕೆಲ್ಲ ಪ್ರಚೋದನೆ SDPI ಮುಖ್ಯ. SDPI ಅನ್ನೋದ್ರ ಬಗ್ಗೆ ಕ್ರಮ ತಗೋಬೇಕಾಯ್ತು. ಅಷ್ಟ ಮಾಡಿ ಪ್ರೆಸ್ ಮೀಟ್ ಮಾಡೋದಷ್ಟೇ ಗೊತ್ತು. ನಿನಗೆ ಗೊತ್ತಾಗೋದಿಲ್ಲ. ಹೋಗಿ ಅಲ್ಲಿ ವಿಡಿಯೋ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ವಿಡಿಯೋ ಮಾಡಿದ್ರೆ ಅದ್ರೊಳಗೆ ಯಾರು ಅನ್ನೋದು, ನಿಮ್ಮವ್ರು ಯಾರು ಸಂಬಂಧಿಕರು ಅನ್ನೋದು ಬರ್ತದ. ಹೋಗಿ ನೀವೇ ಹಿಡಿದು ಕೊಡಲ್ಲ. ಅವಾಗ ಬಂಧುತ್ವ, ಹಿಂದೂ ಏನು ಭಾವೈಕ್ಯತೆ ಅನ್ನೋದೈತ ನಾಟಕ ಮಾಡತ್ತೀವಿ. ಮೊದಲು ಹೋಗಿ ನೀವು ಹಿಡಿದು ಕೊಡ್ರಿ ಅವ್ರು. ಆಮೇಲೆ ಐತ ನಾ ಹಿಂದೂ ಸಮಾಜಕ್ಕೆ ಹೇಳಕ್ ಮಾಡಿ. ನೀವು ಈ ರೀತಿ ನಾಟಕ ಮಾಡೋದಕ್ಕೆ ಗೊತ್ತಾಗ್ತಾ ಇದೆ ಸಮಾಜಕ್ಕೆ. ಒಂದ್ಸಲ ಎರಡು ಸಲ ಸರಿ ಕಾಣ್ತದ. ದಿನ ಬೆಳಗಾದ್ರೂ ಎದಕ್ ಮಾಡಾಕೋತೀರಿ ಅಂತ ಗೊತ್ತದ. ನಮ್ಮ ಧರ್ಮನ ನೀವು ಸಹಿಸಕ್ಕಾಗಲ್ಲ, ನಿಮ್ಮ ಧರ್ಮನ ನಾವ್ ಯಾಕೆ ಸಹಿಸ್ಬೇಕು? ಹಿಂದೂ ಧರ್ಮ ವಿಶಾಲ ಮನಸ್ಸದ ಅಂತ ನಿಮ್ಗೆ ಈ ದೇಶದಾಗ ಇರ್ಲಿಕ್ಕೆ ಸ್ಥಾನ ಕೊಟ್ಟರೆ. ಇಲ್ಲಿಲ್ಲ ಪಾಕಿಸ್ತಾನಾಗ ಒಂದವರೆಗೆ ಹಾಕೋದು ಇರ್ಲಿ ಅಂತದ್ದು ಒಂದು ಒಳ್ಳೆ ತೋರಿಸಿದ್ದೆ ಆಯ್ತಾ. ಭಗವದ್ಗೀತೆ ಹೇಳಿದಂತ ಮಹಾತ್ಮ ಗಾಂಧಿ ಅವ್ರು ನಿಮಗ ಆ ತಪ್ಪಿಗೆ ನಿಮಗೆ ಬಿಟ್ಟಿದ ಪರಿಣಾಮ ಇಷ್ಟೆಲ್ಲ ಮಾಡ್ತಾ ಇದ್ದೀರಿ. ಅದಕ್ಕೆ ನಾಲ್ಕು ಉತ್ತರ ಏನಂತಂದ್ರೆ, ಸರ್ಕಾರಕ್ಕೆ ನಾವು ಏನು ಮನೆ ಕೊಡೋದು ಅಂತಂದ್ರೆ, ಆ ಏನು ಮಸೀದಿಯೊಳಗೆ ಇದ್ರು 200-300 ಜನ ಅವ್ರ ನ್ಯಾಯ ಕ್ರಮ ತಗೋಬೇಕು, ಒಂದು ಹಾಕಬೇಕು. ಆ ಕ್ರಮ ತಗೊಳ್ಳದೇ ಇದ್ರ ಉಗ್ರವಾದಂತ ಹೋರಾಟ ಮಾಡ್ತೀವಿ, ನಾವು ಬಹಿಷ್ಕಾರ ಆಗ್ತೀವಿ, ಅವ್ರ ಮನೆ ವ್ಯಾಪಾರ ವ್ಯವಹಾರ ಮಾಡ್ತೇವೆ. ಅವಾಗ ಗೊತ್ತಾಗುತ್ತೆ ನಮ್ಮ ತಾಕತ್ ಏನದು ನೀವು ತಿಳ್ಕೊಂಡಿರಬೇಕು. ನಿಮ್ಮಲ್ಲಿ ವ್ಯಾಪಾರ ವ್ಯವಹಾರ ಮಾಡಿದ್ರೆ ನಿಮ್ಗೆ ಚುನಾವಣೆದಿಲ್ಲ. ನಾವು 80-90% ಇರುತ್ತೆ ಹಿಂದೂಗಳಿಗೆ ನಿಮ್ಮಲ್ಲಿ ವ್ಯವಹಾರ ಮಾಡ್ತೀವಿ ಅಂತ ನಿಮ್ಮ ಮನೆಯೊಳಗೆ ಬಲಿಯತ್ತ. ಅದನ್ನ ತಿಳ್ಕೊಂಡ್ ಮಾತಾಡ್ರಿ ನೀವು. ಆ ಏನ್ ಪುಡಾರಿಗಳು ಅವನ್ನೆಲ್ಲ ಒಂದೊಳಗೆ ಹಾಕಿಸುವಂತ ಕೆಲಸ ಆ ಸಮಾಜನೇ ಮಾಡಬೇಕು. ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡ್ತಾರಲ್ಲ. ಯಾಕಂದ್ರೆ ಶಾಂತಿ ಸಭೆಗಳು ನಾವು ಹೋಗುದಿಲ್ಲ ಅಂತ ಹೇಳ್ತೀರಿ. ನಾವು ಹೋಗುದಿಲ್ಲ, ನಮ್ಗೆ ಬರ್ತದೆ ಏನ್ ಮಾಡೋದಿಲ್ಲ. ಇನ್ನು ಮುಂದೆ ಈ ಆಟ ನಡೆಯೋಲ್ಲ. ಇದಕ್ಕೆ ಉತ್ತರ ಹಿಂದೂ ಸಮಾಜ ಬರ್ತಾ ಮನೆಗೆ ಹೋಗ್ತೀವಿ. ನಿಮ್ಮ ಏನದ ದುಷ್ಟ ಸೂಚನೆ ಏನದ ನಿಮ್ದು ಏನು ವ್ಯವಹಾರ ಅದ ಎಲ್ಲ ಹೇಳ್ತೀವಿ ನಾವು. ಯಾವ ಉದ್ದೇಶಕ್ಕೆ ಮಾಡಕ್ ಹೋಗ್ತೀರಿ ಎಲ್ಲ ಹಿಂದೂ ಸಮಾಜ ನೋಡ್ತಾ ಇದೆ. ಅದು ಏನು ಸಾಕೆ, ಇನ್ನು ಮುಂದೆ ನಿಮ್ದು ಕೇಳೋದಲ್ಲ. ಯಾವುದೇ ಮೆರವಣಿಗೆ ಕಾಲು ಹೋಗಿದ್ರೆ ಇನ್ನು ಮುಂದೆ ನಿಮ್ಗೂ ಉತ್ತರ ಸಿಗತ್ತಾ ಮತ್ತೆ ಹಕ್ಕ ಎಚ್ಚರ ಕೊಟ್ಟು ಈಗ ತಹಸೀಲ್ದಾರ್ ಮೂಲಕ ಮನವಿ ಸಲ್ಲಿಸ್ತಾ ಇದ್ದೇವೆ. ತಕ್ಷಣ ಅವ್ರನ್ನ ಕ್ರಮ ತಗೋಬೇಕು. ಇಲ್ಲಿಲ್ಲ ಅಂದ್ರೆ ನಾವೇನ್ ಮಾಡೋದು ತಾರೀಕು ಗಾಂಧಿ ಜಯಂತಿಯ ದಿನ ಇವರು ಪ್ರಾರ್ಥನಾ ಮಂದಿರ ಅಂತ ಹೇಳ್ತಾರೆ. ಅದು 19ನೇ ತಾರೀಕು ಗಾಂಧಿ ಜಯಂತಿಯ ದಿನ ಏನು ಕಲ್ಲು ತೂರಾಟ ಮಾಡಿ ಖಂಡನೀಯ. ಇವರು ಪ್ರಾರ್ಥನಾ ಮಂದಿರ ಅಂತ ಹೇಳ್ತಾರೆ. ಅದು ಪ್ರಾರ್ಥನಾ ಮಂದಿರದೊಳಗ ನಾವು ನಮ್ಮ ಗುಡಿಯೊಳಗೆ ನಾವು ಪೂಜೆ ಪುರಸ್ಕಾರ ಮಾಡಕ್ ಹೋಗ್ತೀವಿ. ಇವ್ರು ಪ್ರಾರ್ಥನಾ ಮಂದಿರ ಒಳಗೆ ಕಲ್ಲಿಟ್ಕೊಂಡು ಆಮೇಲೆ ಕಪ್ಪಲ್ ಅಂದ್ರೆ ಪ್ರಾರ್ಥನಾ ಮಂದಿರ ಒಳಗೆ ಕಪ್ಪಲ್ ಹಾಕೊಂಡು ಹೋಗ್ತಾರೆ. ಅದಂದ್ರೆ ಕಲ್ಲಿಟ್ಕೊಂಡು ನಾವು ಮೆರವಣಿಗೆ ಬರುವ ಟೈಮಿಗೆ ಕಲ್ಲು ಹೊಡಿಬೇಕಂದ್ರೆ ಪ್ರೀ ಪ್ಲಾನ್ಡ್ ಅಲ್ಲ. ಇದು ಮೊದಲೇ ಗೊತ್ತಿರುತ್ತೆ ಇವ್ರಿಗೆ. ನಾವು ಶಿವಾಜಿ ಜಯಂತಿ ಮಾಡೋದು ಪ್ರತಿಯೊಂದು ಮೊದಲೇ ಗೊತ್ತಿತ್ತು, ಎಲ್ಲರಿಗೂ ಗೊತ್ತಿರುತ್ತೆ ಸರೌಂಡಿಂಗ್. ಅದನ್ನ ಪ್ರೀ ಪ್ಲಾನ್ ಮಾಡ್ಕೊಂಡು ನಮ್ಮ ಒಂದು ಶಿವಾಜಿ ಜಯಂತಿ ಹೋಗೋದು ಏನು
ಮಾಡಿದ್ದಾರೆ ಅಂತಂದ್ರೆ ಇದು ಎಲ್ಲವೂ ಪ್ರೀ ಪ್ಲಾನ್. ಇಂತ ಕೆಟ್ಟ ಮನಸ್ಥಿತಿ ಇರುವಂತಹ ಜಿಹಾದಿಗಳು ಇವರನ್ನ ಬಂಧಿಸೋದಷ್ಟೇ ಅಲ್ಲ, ಇದು ಕಲ್ಲು ಶಿಕ್ಷೆನೂ ಆಗ್ಬೇಕು ನನ್ನ ಪ್ರಕಾರ. ಯಾಕಂದ್ರೆ ಇದು ಕೇವಲ ಒಂದಲ್ಲ, ಈ ತರ ಕರ್ನಾಟಕದಲ್ಲಿ ಹಾಗೂ ಇಡೀ ದೇಶದಲ್ಲಿ ಬಹಳ ಕಡೆ ಈ ತರ ನಮ್ಮ ಹಿಂದೂಗಳ ಮೇಲೆ, ನಮ್ಮಂತ ಮುಕ್ತರ ಮೇಲೆ ಇದು ಬಹಳ ಕಡೆ ಆಗತ್ತೆ ಈ ತರ. ಇದು ಖಂಡನೀಯ. ಇದು ಕೇವಲ ಎಚ್ಚರಿಕೆ. ನೀವು ಚಾಲೂ ಮಾಡಿರಿ, ನಾವು ಅದನ್ನ ಅಂತ್ಯ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರ ಹಿಂದೂ ಸಮಾಜ ನಾವು ಯಾವುದೂ ಕೂಡ ನಿಮ್ಮ ತಂಟೆಗೆ ಬರಂಗಿಲ್ಲ. ನಿಮ್ಮ ಯಾವುದೇ ಒಂದು ಕಾರ್ಯಕ್ರಮಕ್ಕಾಗಲಿ ಇನ್ನೊಂದಕ್ಕಾಗಲಿ ನಾವು ನಿಮ್ ತಂಟೆಗೆ ಬರೋದಿಲ್ಲ. ನೀವು ಚಾಲೂ ಮಾಡಿರಿ, ನಾವು ಇದನ್ನ ಅಂತ್ಯ ಮಾಡ್ತೀವಿ. ಇಷ್ಟು ಹೇಳಕ್ ಮಾಡ್ತೀವಿ. ತಾಲೂಕು ಘಟಕ ಮಾನ್ಯ ಜಿಲ್ಲಾಧಿಕಾರಿಗಳು ಬಾಗಲಕೋಟೆ ಅವರಿಗೆ ವಿಷಯ 19/2/2026 ಬಾಗಲಕೋಟೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಹಿನ್ನೆಲೆಯಲ್ಲಿ ನಡೆದ ಕಲ್ಲು ತೂರಾಟ. ಬಾಗಲಕೋಟೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಹಿನ್ನೆಲೆಯಲ್ಲಿ ನಡೆದ ಮೆರವಣಿಗೆ ಮೇಲೆ ಮತಾಂಧ ಕಿಡಿಗೇಡಿ ಮುಸಲ್ಮಾನರಿಂದ ಕಲ್ಲು ತೂರಾಟ ನಡೆದಿದೆ. ಹಿಂದೂ ಧಾರ್ಮಿಕ ಆಚರಣೆಗಳ ಮೇಲೆ ನಿರಂತರವಾಗಿ ಈ ರೀತಿಯ ಆಕ್ರಮಣಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗುತ್ತಿದೆ. ಇದಕ್ಕೆ ಕಾರಣ ರಾಜ್ಯದಲ್ಲಿ ಮುಸ್ಲಿಂ ತುಷ್ಟೀಕರಣದ ರಾಜನೀತಿಯಾಗಿದೆ. ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ನಡೆಸಿರುವ ಹಾಗೂ ಪೊಲೀಸ್ ಸಿಬ್ಬಂದಿಗಳ ಮೇಲೆ ನಡೆದಿರುವ ಹಲ್ಲೆಯನ್ನು ಹಿಂದೂ ಜಾಗರಣೆ ವೇದಿಕೆ ಖಂಡಿಸುತ್ತದೆ. ಜೊತೆಗೆ ಮಸೀದಿ ಆಡಳಿತ ಮಂಡಳಿಯ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಮುಸ್ಲಿಂ ತುಷ್ಟೀಕರಣದ ರಾಜನೀತಿಯನ್ನು ಖಂಡಿಸಿ ಇಂದು ದಿನಾಂಕ 21/2/2026 ನಾವು ಈ ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತಿದ್ದೇವೆ. ಈ ಘಟನೆಗೆ ಸಂಬಂಧಿಸಿದ ಸಂಚುಕೋರರನ್ನು ಬಂಧಿಸಿ ಶಿಕ್ಷೆಯನ್ನು ನೀಡಿ ಮುಂದೆ ಈ ರೀತಿಯ ಘಟನೆಗಳು ಆಗದಂತೆ ಕ್ರಮ ಕೈಗೊಳ್ಳಬೇಕೆಂದು ಹಿಂದೂ ಜಾಗರಣೆ ವೇದಿಕೆ ಈ ಮೂಲಕ ಒತ್ತಾಯಿಸುತ್ತದೆ. ಶಿವಾಜಿ ಜಯಂತಿಯಲ್ಲಿ ಕಲ್ಲು ತೂರಾಟ ಹಾಗೂ ಚಪ್ಪಲಿ ಎಸೆದವರನ್ನು ಬಂಧಿಸುವುದಲ್ಲದೆ ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವಂತೆ ತಹಸೀಲ್ದಾರ ಅಮರೇಶ ಪಮ್ಮಾರಗೆ ಮನವಿ ಸಲ್ಲಿಸಿದರು.